Yes, good morning, guys. In our next branch accounts, problem number 11. Shining Shoe stores invoices goods to its Chennai branch at a 20% profit on sales price. The branch sends cash daily to the head office, and all expenses are paid by the head office except for petty expenses which are met by the branch manager. From the following particulars, prepare the branch account with the necessary workings in the books of Shining Shoe Stores ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಯಾವ್ದಲ್ಲಿ ಶೈನಿಂಗ್ ಶೂ ಸ್ಟೋರ್ಸ್ ಅನ್ನೋ ಒಂದು ಯಾವ್ದೋ ಒಂದು ಬಿಸ್ನೆಸ್ ಇದೆ ಅಂತ. ಈ ಒಂದು ಬಿಸ್ನೆಸ್ ತಮ್ಮ ಒಂದು ಬ್ರಾಂಚ್ ನ ಚೆನ್ನೈಯಲ್ಲಿ ತನ್ನ ಒಂದು ಬ್ರಾಂಚ್ ನ ಓಪನ್ ಮಾಡಿದಾರಂತ. ಆ ಒಂದು ಚೆನ್ನೈಯಲ್ಲಿ ಆಗಿರ್ತಕ್ಕಂತ ಒಂದು ಡೀಟೇಲ್ಸ್ ನ ಕೊಡ್ತಾ ಇದ್ದಾನೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ಕೊಟ್ಟಿದ್ದಾನೆ. ಈ ಎಲ್ಲ ಡೀಟೇಲ್ಸ್ ನ ಬೇಸ್ ಆಗಿ ಇಟ್ಕೊಂಡು ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ದೆನ್ ನಾವೀಗ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಾಗಿದೆ. ನಾವು ಫಸ್ಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತ ಹೇಳೋದಾದ್ರೆ, ನಾವೀಗ ಟೋಟಲ್ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಕೋಬೇಕಾ ಬೇಡವಾ ಅನ್ನೋದು ನಾವೊಂದ್ಸ್ ನೋಡ್ಲೇಬೇಕಾಗಿರುತ್ತೆ. ದೆನ್ ಓಪನಿಂಗ್ ಡೇಟ್ ಆಫ್ ಡೇಟಾಸ್ ಕೊಟ್ಟಿದಾನ, ಓಪನಿಂಗ್ ವ್ಯಾಲ್ಯೂ ಆಫ್ ಡೇಟಾಸ್ ಕೊಟ್ಟಿದಾನ, ಎಸ್ ಕೊಟ್ಟಿದಾನ. ದೆನ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೇಟಾಸ್ ಏನಾದ್ರು ಕೊಟ್ಟಿದಾನ. ಸೊ ಪ್ರಾಬ್ಲಮ್ ನ ಹಾಗೆ ಒಂದ್ಸ್ ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೇಟಾಸ್ ಕೊಟ್ಟಿಲ್ಲ. ಸೊ ಮತ್ತೆ ಅದ್ರ ಜೊತೆಲಿ ಡಿಸ್ಕೌಂಟ್ ಅಲೌಡ್ ಟು ಡೇಟಾಸ್ ಅಂತ ಕೊಟ್ಟಿದ್ದಾನೆ, ಮತ್ತೆ ಸೇಲ್ಸ್ ರಿಟರ್ನ್ಸ್ ಕೊಟ್ಟಿದ್ದಾನೆ, ಡಿಸ್ಕೌಂಟ್ ಅಲೌಡ್ ಅಂತ ಕೊಟ್ಟಿದ್ದಾನೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಡೇಟಾಸ್ ಕೊಟ್ಟಿಲ್ಲ. ಹಾಗಾಗಿ ನಾವು ಫಸ್ಟ್ ಯಾವ ಒಂದು ಅಕೌಂಟ್ ನ ಪ್ರಿಪೇರ್ ಮಾಡ್ಕೊಂತೀವಪ್ಪ ಅಂತ ಹೇಳೋದಾದ್ರೆ ಟೋಟಲ್ ಡೇಟಾಸ್ ಅಕೌಂಟ್ ನ ನಾವು ಪ್ರಿಪೇರ್ ಮಾಡ್ಕೊಂಡು ಆಮೇಲೆ ಬ್ರಾಂಚ್ ಅಕೌಂಟ್ ನ ನಾವು ಮಾಡ್ತಾ ಹೋಗ್ಬೇಕಾಗಿರುತ್ತೆ. ದೆನ್ ಸೊಲ್ಯೂಷನ್ total debtors account. Debit side one particulars amount column na ತಗೊಳ್ಳಿ, credit side ಕೂಡ one particulars amount column na ತಗೊಳ್ಳಿ. ದೆನ್ ನಾವೀಗ ತಗೊಳ್ಬೇಕಾಗಿರೋದು ಫಸ್ಟ್ ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ. ದೆನ್ ತಗೊಳ್ಳಿ ಟು ಬ್ಯಾಲೆನ್ಸ್ ಬ್ರಾಡ್ ಸೊ ಇಲ್ಲಿ ಪಾಯಿಂಟ್ ನಂಬರ್ 2 ಅಲ್ಲಿ ಕೊಟ್ಟಿದ್ದಾನೆ ನೋಡಿ, ರುಪೀಸ್ 9000 ಅಂತ. ಆ 9000 ರುಪೀಸ್ ನ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ದೆನ್ ಅದಾದ್ಮೇಲೆ ಕ್ಯಾಶ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾನೆ. ದಟ್ ಈಸ್ ನಮ್ಗೆ ಇಲ್ಲಿ ಬೇಕಾಗಿರೋದು ಟೋಟಲ್ ಡೇಟಾಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ನ ಮಾತ್ರ ಇಲ್ಲಿ ಟೋಟಲ್ ಡೇಟಾಸ್ ಅಕೌಂಟ್ ಅಲ್ಲಿ ತಗೊಳ್ತೀವಿ. ದೆನ್ ಫರ್ನಿಚರ್ ಬರಲ್ಲ, ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಬರಲ್ಲ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಇಲ್ಲಿ ಬರಲ್ಲ. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಡೆಟಾರ್ಸ್ ಅಂತ ಇದೆ ನೋಡಿ, ಗೂಡ್ಸ್ ರಿಟರ್ನ್ ಬೈ ಡೆಟಾರ್ಸ್ ಗೂಡ್ಸ್ ನ ರಿಟರ್ನ್ ಮಾಡ್ತಾ ಇದಾರೆ ಅಂತ. ಸೊ ಹಾಗಾದ್ರೆ ಡೆಟಾರ್ಸ್ ಗೂಡ್ಸ್ ನ ರಿಟರ್ನ್ ಮಾಡ್ತಾ ಇದ್ದಾನೆ ಅಂತ ಹೇಳೋದಾದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಸೇಲ್ಸ್ ರಿಟರ್ನ್ಸ್ ಅಂತ ಹೇಳ್ತೀವಿ. ದೆನ್ ಸೇಲ್ಸ್ ರಿಟರ್ನ್ಸ್ ಯಾವ ಕಡೆ ತಗೋಬೇಕು, ಟೋಟಲ್ ಡೇಟಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ನಾವು ತಗೊಳ್ತೀವಿ. ದೆನ್ ಬರ್ಕೊಳ್ಳಿ ಬೈ ಸೇಲ್ಸ್ ರಿಟರ್ನ್ಸ್. ಎಷ್ಟು ಅಮೌಂಟ್, ರುಪೀಸ್ 480 ರುಪೀಸ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಕೊಟ್ಟಿದ್ದಾನೆ, ರುಪೀಸ್ 30,000 ಅಂತ. ಕ್ಯಾಶ್ ನ ರಿಸೀವ್ ಮಾಡ್ಕೊಂತ ಇದೀವಿ ಡೆಟಾರ್ಸ್ ಇಂದ. ದೆನ್ ಡೆಟಾರ್ಸ್ ಗಿವರ್ ಆಗ್ತಾನೆ, ಗಿವರ್ ಆಗಿರೋದ್ರಿಂದ ಅವನ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಿ ನಾವು ಕ್ರೆಡಿಟ್ ಮಾಡ್ಬೇಕಾಗಿರುತ್ತೆ ಆ ಒಂದು ಟ್ರಾನ್ಸಾಕ್ಷನ್. ಬರ್ಕೊಳ್ಳಿ ಬೈ ಬ್ಯಾಂಕ್ ಅಕೌಂಟ್. ಎಷ್ಟು ಕ್ಯಾಶ್ ರಿಸೀವ್ ಆಗ್ತಾ ಇರೋದು, ರುಪೀಸ್ 30,000. ಎಸ್, ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ರುಪೀಸ್ 30,000 ರುಪೀಸ್. ದೆನ್ ಅದಾದ್ಮೇಲೆ ಮತ್ತೆ ಮುಂದಕ್ಕೆ ನೋಡ್ತಾ ಹೋಗೋದಾದ್ರೆ ಕ್ಯಾಶ್ ಸೇಲ್ಸ್, ಸೊ ಇಲ್ಲಿ ಬರಲ್ಲ. ದೆನ್ ಟೋಟಲ್ ಸೇಲ್ಸ್ ಅಂತ ಕೊಟ್ಟಿದ್ದಾನೆ. ಟೋಟಲ್ ಸೇಲ್ಸ್ ಏನಕ್ಕಪ್ಪ ಕೊಡ್ತಾನೆ ಅಂತ ಹೇಳೋದಾದ್ರೆ, ಟೋಟಲ್ ಸೇಲ್ಸ್ ಹೇಗೆ ಬರುತ್ತೆ, ಫಸ್ಟ್ ಆಫ್ ಆಲ್ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ಸ್ ಎರಡು ಆಡ್ ಮಾಡ್ಕೊಂಡ್ರೆ ನಮ್ಗೆ ಟೋಟಲ್ ಸೇಲ್ಸ್ ಬರುತ್ತೆ. ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ ಅಂತ ಇಲ್ಲಿ ಕೊಟ್ಟಿಲ್ಲ, ಅದ್ರ ಬದಲಾಗಿ ಕ್ಯಾಶ್ ಸೇಲ್ಸ್ ಮತ್ತೆ ಟೋಟಲ್ ಸೇಲ್ಸ್ ನ ಕೊಟ್ಟಿದ್ದಾನೆ. ಹಾಗಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಕ್ರೆಡಿಟ್ ಸೇಲ್ಸ್ ನಾವ್ ಯಾರಿಗೆ ಮಾಡಿರ್ತೀವಿ, ಡೆಟಾರ್ಸ್ ಮಾಡಿರ್ತೀವಿ. ಹಾಗಾದ್ರೆ ಕ್ರೆಡಿಟ್ ಸೇಲ್ಸ್ ಡಿಫರೆನ್ಸ್ ಅಮೌಂಟ್ ಏನಿದೆ ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ನ ಮೈನಸ್ ಮಾಡ್ಕೊಂಡಾಗ ಡಿಫರೆನ್ಸ್ ಅಮೌಂಟ್ ಏನ್ ಬರುತ್ತಾ ಅದನ್ನ ನಾವು ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಅವ್ರಿಗೆ ಸೇಲ್ಸ್ ಮಾಡ್ತಾ ಇದೀವಿ ಕ್ರೆಡಿಟ್ ಸೇಲ್ಸ್. ದೆನ್ ಅವ್ರ ರಿಸೀವರ್ ಯಾವ ಕಡೆ ತಗೊಳ್ತೀವಿ, ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಟು ಕ್ರೆಡಿಟ್ ಸೇಲ್ಸ್. ಅಮೌಂಟ್ ಅವನು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. ದೆನ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಟೋಟಲ್ ಸೇಲ್ಸ್ ಅಮೌಂಟ್ ಎಷ್ಟಿದೆ ನೋಡಿ, ರುಪೀಸ್ 80,000 ಇದೆ. ಎಸ್, 80,000 ರೂಪಾಯಿ ಇದೆ, 80,000 ರುಪೀಸ್. ಅದರಲ್ಲಿ
ಕ್ಯಾಶ್ ಸೇಲ್ಸ್ ನಾವು ಲೆಸ್ ಮಾಡ್ಕೋಬೇಕಾಗಿರುತ್ತೆ. ಎಷ್ಟಪ್ಪ ಕ್ಯಾಶ್ ಸೇಲ್ಸ್ ಅಂತ ಹೇಳೋದಾದ್ರೆ ರುಪೀಸ್ 50,000 ರುಪೀಸ್. 80 50,000 ಹೋದ್ರೆ ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ ಕ್ರೆಡಿಟ್ ಸೇಲ್ಸ್ ಅಂತ ಹೇಳ್ತೀವಿ, ರುಪೀಸ್ 30,000 ರುಪೀಸ್. ಇನ್ನು ನೆಕ್ಸ್ಟ್ ಅದೇ ರೀತಿನ ಇನ್ನು ಡಿಸ್ಕೌಂಟ್ ಅಲೌಡ್ ಟು ಡೆಟಾರ್ಸ್ ಅಂತ ಇದೆಯಪ್ಪ. ಹಾಗಾದ್ರೆ ಡಿಸ್ಕೌಂಟ್ ಅಲೌಡ್, ಸೊ ಅವರಿಂದ ನಮಗೆ ಅಮೌಂಟ್ ಬೇಗ ಕೊಡ್ಲಿ, ಬೇಗ ಬರ್ಲಿ ಅಂತ ಹೇಳ್ಬಿಟ್ಟು ಅವರಿಂದ ಬರ್ಬೇಕಾಗಿರ್ತಕ್ಕಂಥ ಅಮೌಂಟ್ ಬರೋದಕ್ಕೋಸ್ಕರ ನಾವು ಡಿಸ್ಕೌಂಟ್ ನ ಕೊಡ್ತೀವಿ. ದೆನ್ ಅದನ್ನ ಏನ್ ಮಾಡ್ತೀವಿ, ಆಲ್ವೇಸ್ ಕ್ರೆಡಿಟ್ ಮಾಡ್ಬೇಕಾಗಿರುತ್ತೆ. ದೆನ್ ಬರ್ಕೊಳ್ಳಿ ಬೈ ಡಿಸ್ಕೌಂಟ್ ಅಲೌಡ್. ಡಿಸ್ಕೌಂಟ್ ಅಲೌಡ್ ಎಷ್ಟು ಅಮೌಂಟ್, ರುಪೀಸ್ 300 ರುಪೀಸ್. 300 ರುಪೀಸ್. ನೆಕ್ಸ್ಟ್ ಅದೇ ರೀತಿನೇ ನೋಡ್ತಾ ಹೋಗೋದಾದ್ರೆ ಪೇ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಫಾರ್ ರೆಂಟ್, ಸ್ಯಾಲರಿ, ಸ್ಟೇಷನರಿ ಇಲ್ಲಿ ಬರಲ್ಲ. ಪೇ ಎಕ್ಸ್ಪೆನ್ಸಸ್, ಓಕೆ, ಸ್ಟಾಕು, ಅದಾದ್ಮೇಲೆ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿದ್ದಾನೆ. ದೆನ್ ಟೋಟಲ್ ಡೇಟಾಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ ಎಲ್ಲವನ್ನೂ ಕೂಡ ಟೋಟಲ್ ಡೇಟಾಸ್ ಅಕೌಂಟ್ ಅಲ್ಲಿ ತಗೋಬೇಕು ಅಂತ ಹೇಳಿದ. ಅದೇ ರೀತಿ ನಾವು ಇಲ್ಲಿ ತಗೊಂಡ್ವಿ. ದೆನ್ ಓಪನಿಂಗ್ ಬ್ಯಾಲೆನ್ಸ್ ಈ ಕಡೆ ಬರ್ಕೊಂಡಿದೀವಿ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ಒನ್ ಲೈನ್ ಗ್ಯಾಪ್ ಬಿಟ್ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ದೆನ್ ಎರಡು ಕಡೆ ಇವಾಗ ಬ್ಯಾಲೆನ್ಸ್ ಮಾಡಿ. ಫಸ್ಟ್ ಎಷ್ಟು ಬರುತ್ತೆ ನೋಡಿ, ಯಾವ ಕಡೆ ಜಾಸ್ತಿ ಬಂತು, ಡೆಬಿಟ್ ಸೈಡ್, ದಟ್ ಈಸ್ 39,000 ರುಪೀಸ್ ಬರುತ್ತಾ. ಹಾಗಾದ್ರೆ ನಮಗೆ ಕ್ರೆಡಿಟ್ ಬ್ಯಾಲೆನ್ಸ್ 39,000 ರುಪೀಸ್ ಬರಬೇಕು ಅಂದ್ರೆ ಎಷ್ಟು ಅಮೌಂಟ್ ಶಾರ್ಟೇಜ್ ಇದೆ ನೋಡೋಣ. 8,300 ಬರಲ್ಲ ನೋಡಿ. ಎಷ್ಟು ಕರೆಕ್ಟ್ ಆಗಿ ನೋಡಿ, 39,000 ಅಲ್ಲಿ -480 -30,000 -300 ಎಷ್ಟು, 8,220 ಬರುತ್ತೆ. ಎಸ್, ವೆರಿ ಗುಡ್. ಇದನ್ನ ನಾವು ಅಸರ್ಟೈನ್ ಮಾಡಿರೋದ್ರಿಂದ, ಫೈಂಡ್ ಔಟ್ ಮಾಡಿರೋದ್ರಿಂದ ಇನ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಬ್ಯಾಲೆನ್ಸ್ ಫಿಗರ್ ಅಂತ. ಇನ್ನು ನೆಕ್ಸ್ಟ್ ನಾವು ಇದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಯಾವ ಅಕೌಂಟ್ ಮಾಡ್ಕೊಂತೀವಿ, ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡ್ಬೇಕಾಗಿರುತ್ತೆ. ದೆನ್ ಬರ್ಕೊಳ್ಳಿ ನೆಕ್ಸ್ಟ್ ಬ್ರಾಂಚ್ ಅಕೌಂಟ್. In the books of head office, ಬ್ರಾಕೆಟ್ ಅಲ್ಲಿ ಕ್ಲಿಯರ್ ಆಗಿ ಬರ್ಕೊಳ್ಳಿ. ಯಾವುದು ಹೆಡ್ ಆಫೀಸ್ ಬಂದು ಕೊಟ್ಟಿಲ್ಲ ಇಲ್ಲಿ. ದೆನ್ ಯಾವ ಬ್ರಾಂಚ್ ಇದು, ಚೆನ್ನೈ ಬ್ರಾಂಚ್. ಚೆನ್ನೈ ಬ್ರಾಂಚ್ ಫಾರ್ ದ ಇಯರ್ ended. ಚೆನ್ನೈ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ended. ಯಾವ ಇಯರ್ ended ಇದು, 31st March 2015. ಸೊ ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಕ್ಲಿಯರ್ ಆಗಿ ಬರೀರಿ. ಪರ್ಟಿಕ್ಯುಲರ್ಸ್ ರುಪೀಸ್, ಅಮೌಂಟ್ ರುಪೀಸ್, ದೆನ್ ಪರ್ಟಿಕ್ಯುಲರ್ಸ್ ರುಪೀಸ್, ಅಮೌಂಟ್ ರುಪೀಸ್. ಸೊ ಇನ್ನು ನೆಕ್ಸ್ಟ್ ನಿಮಗೆ ಇಲ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋದಾದ್ರೆ ಫಸ್ಟ್ ಇಲ್ಲಿ ಸ್ಟಾಕ್ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಅಂತ. ಓಪನಿಂಗ್ ಸ್ಟಾಕ್ ಆಗಿರೋದ್ರಿಂದ ಯಾವ ಕಡೆ ತಗೊಳ್ತೀವಿ, ಆಲ್ವೇಸ್ ಅದನ್ನ ಡೆಬಿಟ್ ಮಾಡಬೇಕಾಗಿರುತ್ತೆ. ದೆನ್ ಬರ್ಕೊಳ್ಳಿ ಟು ಸ್ಟಾಕ್ ಅಟ್ ಬ್ರಾಂಚ್. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಅದು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾನಲ್ಲ, ಹಾಗಾಗಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇನ್ವಾಯ್ಸ್ ಪ್ರೈಸ್ ಅಂತ. ಸೊ ದೆನ್ ಅಮೌಂಟ್ ಎಷ್ಟಪ್ಪ ಅಂತ ಹೇಳೋದಾದ್ರೆ ರುಪೀಸ್ 15,000. ಡೈರೆಕ್ಟ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ರುಪೀಸ್ 15,000. ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಡೇಟಾಸ್ ಕೊಟ್ಟಿದ್ದಾನೆ, ಓಪನಿಂಗ್ ವ್ಯಾಲ್ಯೂ. ಅಫ್ಕೋರ್ಸ್ ಡೇಟಾಸ್ ಅನ್ನೋದು ಕೂಡ ಅಸೆಟ್. ಓಪನಿಂಗ್ ವ್ಯಾಲ್ಯೂಸ್ ನ ಯಾವ ಕಡೆ ತಗೋಬೇಕು, ಡೆಬಿಟ್ ಸೈಡ್ ಅಲ್ಲಿ ತಗೊಳ್ಳಿ. ಟು ಡೇಟಾಸ್ ಅಟ್ ಬ್ರಾಂಚ್ ಪ್ಲೀಸ್ ರುಪೀಸ್ 9,000 ಅಂತ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ, 9,000 ರುಪೀಸ್. ನೆಕ್ಸ್ಟ್ ನಾವು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇನ್ನು ಕ್ಯಾಶ್ ಆನ್ 1/4/2014. ಅಫ್ಕೋರ್ಸ್ ಕ್ಯಾಶ್ ಬ್ಯಾಲೆನ್ಸ್ ನ ಕೂಡ ಕೊಟ್ಟಿದ್ದಾನೆ. ಕ್ಯಾಶ್ ಅನ್ನೋದು ಕೂಡ ಅಸೆಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಬರ್ಕೊಳ್ಳಿ ಟು ಕ್ಯಾಶ್ ಅಟ್ ಬ್ರಾಂಚ್ ಅಂತ ಬರ್ಕೊಳ್ಳಿ. ಟು ಕ್ಯಾಶ್ ಅಟ್ ಬ್ರಾಂಚ್ ಎಷ್ಟಪ್ಪ ರುಪೀಸ್ ಅಂತ ಹೇಳೋದಾದ್ರೆ ಇಲ್ಲಿ ರುಪೀಸ್ 400 ಅಂತ, ಅದನ್ನ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ರುಪೀಸ್ 400 ರುಪೀಸ್. ಇನ್ನು ನೆಕ್ಸ್ಟ್ ಫರ್ನಿಚರ್, ಅದು ಓಪನಿಂಗ್ ಡೇಟ್ ಅಲ್ಲಿ ಇದೆ. ಅಸೆಟ್ ಓಪನಿಂಗ್ ವ್ಯಾಲ್ಯೂಸ್ ನ ಯಾವ ಕಡೆ ತಗೋಬೇಕು, ಆಲ್ವೇಸ್ ಡೆಬಿಟ್ ಮಾಡ್ತೀವಿ. ಟು ಫರ್ನಿಚರ್ ಅಟ್ ಬ್ರಾಂಚ್ ಎಷ್ಟಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ರುಪೀಸ್ 1,200 ಕೊಟ್ಟಿದ್ದಾನಲ್ಲ. ದೆನ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ರುಪೀಸ್ 1,200. ಇನ್ನು ನೆಕ್ಸ್ಟ್ ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್. ಹೆಡ್ ಆಫೀಸಿನ ಗೂಡ್ಸ್ ಅನ್ನ ನಾವು ರಿಸೀವ್ ಮಾಡ್ಕೊಂತಾ ಇದೀವಿ. ಹೆಡ್ ಆಫೀಸ್ ಇಂದ ಯಾವುದೇ ಆಗ್ಲಿ, ಹೆಡ್ ಆಫೀಸ್ ಇಂದ ಇಲ್ಲಿ ಗೂಡ್ಸ್ ರಿಸೀವ್ ಆಗ ಅದನ್ನ ನಾವು ಆಲ್ವೇಸ್ ಡೆಬಿಟ್ ಮಾಡಬೇಕು. ಟು ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್. ಇನ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ದೆನ್ ಇನ್ ಬ್ರಾಕೆಟ್ ಅಲ್ಲಿ ಇನ್ವಾಯ್ಸ್ ಪ್ರೈಸ್ ಅಂತಾನೆ ಬರ್ಕೊಳ್ಳಿ. ಎಷ್ಟು ವ್ಯಾಲ್ಯೂ ಇರತಕ್ಕಂಥ ಗೂಡ್ಸ್ 80,000 ಅಂತ, 80,000 ರುಪೀಸ್. ಯಾರು ಅನ್ಮ್ಯೂಟ್ ಅಲ್ಲಿ ಇದ್ದೀರಾ ನೋಡಿ,
ಆನ್ಸರ್ ಹೇಳುವಾಗ ಮ್ಯೂಟ್ ಮಾಡ್ಕೊಳ್ಳಿ, ಆನ್ಸರ್ ಹೇಳುವಾಗ ಮ್ಯೂಟ್ ಮಾಡ್ಕೋಬೇಕು, ಆನ್ಸರ್ ಹೇಳಿದ ತಕ್ಷಣ ಮ್ಯೂಟ್ ಮಾಡ್ಕೋಬೇಕು, ಮ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಅಂತ ಅದ. ದೆನ್ ನಿಮಗೆ ಗೊತ್ತಿರುವಾಗ ಇಲ್ಲಿ ಸೊ ಕ್ಯಾಶ್ ಸೇಲ್ಸ್ ಮತ್ತೆ ಕ್ಯಾಶ್ ಸೇಲ್ಸ್ ಮತ್ತೆ ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಏನಿದೆ ಅದನ್ನ ನಾವು ಆಲ್ವೇಸ್ ನಾವು ಕ್ರೆಡಿಟ್ ಮಾಡ್ಬೇಕಾಗಿರುತ್ತಲ್ಲ ಸೇಲ್ಸ್ ನ, ಹಾಗಾಗಿ ಬರ್ಕೊಳ್ಳಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರ್ಕೊಳ್ಳಿ. ಅದನ್ನ ಅಂಡರ್ಲೈನ್ ಮಾಡ್ಕೊಂಡು ಅದರಲ್ಲಿ ನೆಕ್ಸ್ಟ್ ಕ್ಯಾಶ್ ಸೇಲ್ಸ್, ಫಸ್ಟ್ ಕ್ಯಾಶ್ ಸೇಲ್ಸ್. ನೆಕ್ಸ್ಟ್ ಕೊಟ್ಟಿದ್ದಾನೆ ನೋಡಿ ಕ್ಯಾಶ್ ಸೇಲ್ಸ್ ಅಂತ ಎಲ್ಲೋ ಇದೆ, ಇಟ್ ಈಸ್ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು 50,000 ಅಂತ ಇನ್ನರಲ್ಲಿ ಬರ್ಕೊಳ್ಳಿ 50,000 rupees. ದೆನ್ ಕ್ರೆಡಿಟ್ ಸೇಲ್ಸ್ ನಾವಿಲ್ಲಿ ತಗೊಳ್ಳೋದಿಲ್ಲ, ಅದ್ರ ಬದಲಾಗಿ ನಾವೇನ್ ಮಾಡ್ಕೊಂತೀವಪ್ಪ ಅಂತ ಹೇಳೋದಾದ್ರೆ ಕ್ರೆಡಿಟ್ ಸೇಲ್ ಡೆಟಾರ್ಸ್ ಮಾಡಿರ್ತೀವಲ್ಲ, ಡೆಟಾರ್ಸ್ ಇಂದ ನಾವು ಎಷ್ಟು ಅಮೌಂಟ್ ರಿಸೀವ್ ಮಾಡ್ಕೊಂತೀವಿ ಅದನ್ನ ನಾವಿಲ್ಲಿ ತಗೊಳ್ತೀವಿ. ಸೊ ದಟ್ ಈಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಬರ್ಕೊಳ್ಳಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಎಷ್ಟು ಅಮೌಂಟ್ ರಿಸೀವ್ ಆಗಿದೆ, ರುಪೀಸ್ 30,000. ಸೊ ಟೋಟಲ್ ಎಷ್ಟಾಗುತ್ತೆ ನೋಡಿ, ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ ರುಪೀಸ್, ವೆರಿ ಗುಡ್ 80,000 rupees. ಸೊ ಅದು ನಮ್ಮ ಬ್ರಾಂಚಿಗೆ ಅಮೌಂಟ್ ಬಂದಿದೆ, ನಮ್ಮ ಬ್ರಾಂಚ್ ಇಂದ ಎಲ್ಲಿ ಕಳಿಸ್ತೀವಿ, ಹೆಡ್ ಆಫೀಸ್ ಕಳಿಸ್ತೀವಿ, ಹಾಗಾಗಿ ಅದನ್ನ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದೀವಿ 80,000 rupees. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬೈ ಡೆಟಾರ್ಸ್ ಅಂತ ಇತ್ತಲ್ಲ ಸರ್ ಅಂತ ಹೇಳಿದ್ರಿ, ಆಗ್ಲೇ ನಾನು ಹೇಳ್ದೆ. ಸೊ ಇಲ್ಲಿ ಡೆಟಾರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಮತ್ತೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ಸ್ ಬಿಟ್ಟು ಬೇರೆ ಏನೇ ಒಂದು ಡೆಟಾರ್ಸ್ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ನ ಕೊಟ್ಟರು ಕೂಡ ನಾವು ಅದನ್ನ ಟೋಟಲ್ ಡೆಟಾರ್ಸ್ ಅಕೌಂಟ್ ಅಲ್ಲಿ ನಾವು ತಗೋಬೇಕಾಗಿತ್ತು, ತಗೊಂಡಿದೀವಿ. ದೆನ್ ಅದು ಬ್ರಾಂಚ್ ಅಲ್ಲಿ ಬರಲ್ಲ. ಇನ್ನು ನೆಕ್ಸ್ಟ್ ಕ್ಯಾಶ್ ಸೇಲ್ಸ್, ಟೋಟಲ್ ಸೇಲ್ಸ್, ಅದಾದ್ಮೇಲೆ ಡಿಸ್ಕೌಂಟ್ ಅಲೋಡು ಆಲ್ರೆಡಿ ನಾವು ಟೋಟಲ್ ಡೇಟಾಸ್ ಅಲ್ಲಿ ತಗೊಂಡಿದೀವಿ. ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೆಡ್ ಆಫೀಸ್ ಅಂತ ಅದ. ದೆನ್ ಬ್ರಾಂಚ್ ಅಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೆನ್ಸಸ್ ನ ಹೆಡ್ ಆಫೀಸ್ ಅವ್ನು ಪೇ ಮಾಡ್ತಾ ಇದಾನಂತ. ದೆನ್ ಅಲ್ಲಿಂದ ಇಲ್ಲಿಗೆ ಫಸ್ಟ್ ಕ್ಯಾಶ್ ಬರುತ್ತೆ, ಹಾಗಾಗಿ ಅದನ್ನ ನಾವು ಡೆಬಿಟ್ ಮಾಡ್ಬೇಕಾಗಿರುತ್ತೆ. ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಟು ಬ್ಯಾಂಕ್ ಅಕೌಂಟ್, ಟು ಬ್ಯಾಂಕ್ ಅಕೌಂಟ್ ಅಂಡರ್ಲೈನ್ ಮಾಡ್ಕೊಂಡು ಏನೆಲ್ಲ ಎಕ್ಸ್ಪೆನ್ಸಸ್ ನ ಹೆಡ್ ಆಫೀಸ್ ಅವನು ಪೇ ಮಾಡ್ತಾ ಇದ್ದಾನೆ ಅಂತ ಹೇಳೋದಾದ್ರೆ ಇಲ್ಲಿ ರೆಂಟ್ 1 by 1 ಬರ್ಕೊಳ್ಳಿ. ರೆಂಟ್ಗೆ ಎಷ್ಟು ಅಮೌಂಟ್ ಕಳಿಸ್ತಾ ಇದ್ದಾನಂತ ರುಪೀಸ್ 1,200 ಇನ್ನರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ 1,200. ಮತ್ತೆ ಫಾರ್ ಸ್ಯಾಲರೀಸ್ಗೋಸ್ಕರನ ಎಸ್ ಸ್ಯಾಲರಿಗೋಸ್ಕರ ಎಷ್ಟು ಅಮೌಂಟು, ದಟ್ ಈಸ್ 2,400. ದೆನ್ ಸ್ಟೇಷನರಿಗೋಸ್ಕರ ಎಷ್ಟು ಅಮೌಂಟು, ರುಪೀಸ್ 300 rupees ಅಂತ. ದೆನ್ ಇದು ಹೆಡ್ ಆಫೀಸ್ ಇಂದ ನೋಡಪ್ಪ ನಿಮಗೆ ಸ್ಯಾಲರೀಸ್ ಮತ್ತೆ ನಿಮ್ಮ ಒಂದು ಬ್ರಾಂಚ್ ಅಲ್ಲಿ ವರ್ಕ್ ಮಾಡುವಂತ ಎಂಪ್ಲಾಯೀಸ್ ಸ್ಯಾಲರೀಸ್ ಮತ್ತೆ ಸ್ಟಾಫ್ ಗೆ ಸ್ಯಾಲರೀಸ್ ಕೊಡಬೇಕಾಗಿರುತ್ತೆ. ಅಂಡ್ ಬಿಲ್ಡಿಂಗ್ ಗೆ ರೆಂಟ್ ಪೇ ಮಾಡಬೇಕು, ಮತ್ತೆ ಸ್ಟೇಷನರಿ ಐಟಮ್ಸ್ ನ ಪರ್ಚೇಸ್ ಮಾಡೋದಕ್ಕೋಸ್ಕರ ನಾನು ನಿಮ್ಗೆ ಅಮೌಂಟ್ ನ ಕಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕ್ಯಾಶ್ ಕಳಿಸ್ತಾ ಇದ್ದಾನೆ ಹೆಡ್ ಆಫೀಸ್ ಅವನು, ಅದನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಬರ್ಕೊಂಡ್ವಿ. ದೆನ್ ಇದನ್ನ ಮೂರು ಕೂಡ ಟೋಟಲ್ ಮಾಡಿ ಔಟರ್ ಅಲ್ಲಿ ಬರ್ಕೊಂಡಾಗ ರುಪೀಸ್ ಎಷ್ಟು ಅಂತಪ್ಪ ಅಂತ ಹೇಳೋದಾದ್ರೆ ರುಪೀಸ್, ವೆರಿ ಗುಡ್ 3,900 ಬರುತ್ತೆ, ಅದನ್ನ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಇನ್ನು ನೆಕ್ಸ್ಟ್ ಅದಾದ್ಮೇಲೆ ಏನ ಪೆಟಿ ಎಕ್ಸ್ಪೆನ್ಸಸ್ ಪೇಡ್ ಬೈ ಬ್ರಾಂಚ್ ಅಂತ ಇದೆ. ಇಲ್ಲಿ ಎಷ್ಟಪ್ಪ ಅಂತ ಹೇಳೋದಾದ್ರೆ ರುಪೀಸ್ 280 ಅಂತ ಹೇಳ್ತಾ ಇದ್ದಾನೆ. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕ್ಯಾಶ್ ಅವನ ಹತ್ರ ಏನಿತ್ತು ಅದರಲ್ಲಿ ಅವನು ಪೆಟಿ ಎಕ್ಸ್ಪೆನ್ಸಸ್ ನ ಪೇ ಮಾಡ್ಬೇಕಾಗಿರತ್ತ. ದೆನ್ ಸೊ ಎಕ್ಸ್ಪೆನ್ಸಸ್ ನ ಪೇ ಮಾಡಿದಾಗ ಕ್ಯಾಶ್ ಅವನ ಹತ್ರ ಇರುವಂತ ಕ್ಯಾಶ್ ಕಡಿಮೆ ಆಗತ್ತಾ, ಸೊ ಹಾಗಾಗಿ ಅದನ್ನ ಇಟ್ ಈಸ್ ನಥಿಂಗ್ ಬಟ್ ನಾವೇನ್ ಮಾಡ್ತೀವಿ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಕನ್ಸಿಡರ್ ಮಾಡ್ಬೇಕಾಗಿರುತ್ತೆ. ದೆನ್ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಬೈ ಕ್ಯಾಶ್ ಅಟ್ ಬ್ರಾಂಚ್, ಸೊ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ನೋಡಿ ಡೆಬಿಟ್ ಸೈಡ್ ಅಲ್ಲಿ ಬರ್ದಿರ್ತೀರಿ, ಸೊ ಟು ಕ್ಯಾಶ್ ಅಟ್ ಬ್ರಾಂಚ್ ಅಂತ ಹೇಳ್ಬಿಟ್ಟು, ಅಂದ್ರೆ ಅವನ ಹತ್ರ ಮುಂಚೆ ಓಪನಿಂಗ್ ವ್ಯಾಲ್ಯೂ ಆಫ್ ಕ್ಯಾಶ್ ಎಷ್ಟಿತ್ತು, ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳೋದಾದ್ರೆ 1,200 ಇತ್ತಂತ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ರುಪೀಸ್ 1,200 400 ಇರಬೇಕು, 400 ಇತ್ತಂತ, ಸಾರಿ 400 ಎಸ್ ಕರೆಕ್ಟ್ 400 ಇತ್ತಂತ. ದೆನ್ ಆ ಒಂದು ಇಯರ್ ಅಲ್ಲಿ ಈ ಒಂದು ಏನೋ ಒಂದು ಪೆಟಿ ಕ್ಯಾಶ್ ರಿಲೇಟೆಡ್ ಎಕ್ಸ್ಪೆನ್ಸ್ 280 ಆಗಿದೆ ಅಂತ ಈ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಾ ಇದ್ದಾನೆ. ಅವ್ನು ಯಾವ್ದ್ರಲ್ಲಿ ಪೇ ಮಾಡ್ಬೇಕು, ಇದರಲ್ಲಿ ಈ ಒಂದು ಅಮೌಂಟ್ ಅಲ್ಲಿ ಪೇ ಮಾಡ್ಬೇಕು, ಮೈನಸ್ 280 ಮಾಡ್ಕೊಳ್ಳಿ. ಅವಾಗ ಎಷ್ಟು ಬಂತು ಇನ್ನ ಬ್ಯಾಲೆನ್ಸ್, 400 ಅಲ್ಲಿ 280 ಹೋದ್ರೆ ಸೊ ಅದು ಇವಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಹೇಳ್ತೀವಿ. ಈ ಒಂದು ಬ್ರಾಂಚ್ ಅಲ್ಲಿ ಇರ್ತಕ್ಕಂಥ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಬಂದು 120 rupees ಅಂತ, ಸೊ ಅದನ್ನ ರೆಕಾರ್ಡ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಅದೇ ರೀತಿಯಲ್ಲಿ ಸ್ಟಾಕ್ ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ದೆನ್ ಅದು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಸ್ಟಾಕ್ ಅನ್ನ ಏನ್ ಮಾಡ್ಬೇಕು, ಕ್ರೆಡಿಟ್ ಮಾಡಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ಬರ್ಕೊಳ್ಳಿ ಬೈ ಸ್ಟಾಕ್ ಅಟ್ ಬ್ರಾಂಚ್. ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾನಲ್ಲ, ಹಾಗಾಗಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಇನ್ವಾಯ್ಸ್ ಪ್ರೈಸ್ ಅಂತಾನೆ ಬರ್ಕೊಳ್ಳಿ. ಎಷ್ಟಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ಇನ್ವಾಯ್ಸ್ ಪ್ರೈಸ್
ರುಪೀಸ್ ಕ್ಲೋಸಿಂಗ್ ಸ್ಟಾಕ್ ಬಂದು 3000 ಅಂತ. ಎಸ್ 3000 ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. 3000 rupees. ಸಾರಿ, ಸ್ಟಾಕ್ ಎಷ್ಟು 14000 ಕೊಟ್ಟಿರೋದು. ಸ್ಟಾಕ್ ಎಷ್ಟು ನೋಡಿ ಕೊಟ್ಟಿರೋದು 14 ಬರ್ಸಿರೋದು ಪ್ರಾಬ್ಲಮ್ ಅಲ್ಲಿ ನಿಮಗೆ 14. 14000 15 14 ಲಾಸ್ಟ್ ಅಲ್ಲಿ ಲಾಸ್ಟ್ ಎರಡನೇ ಪಾಯಿಂಟ್ 14000. ಎಸ್ 14000 ಕರೆಕ್ಟ್. 14000 ಅದು ಕ್ಲೋಸಿಂಗ್ ಡೇಟ್ ಅಲ್ಲಿ ಇರೋದ್ರಿಂದ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನ ಏನ್ ಮಾಡಬೇಕು, ಕ್ರೆಡಿಟ್ ಮಾಡಿದೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10% per annum ಅಂತ ಹೇಳ್ತಾ ಇದಾರೆ. ಅದರ ಅರ್ಥ ಆ ಫರ್ನಿಚರ್ ಓಪನಿಂಗ್ ವ್ಯಾಲ್ಯೂ ಆಫ್ ಫರ್ನಿಚರ್ ಏನಿತ್ತು ಅದನ್ನ ಯೂಸ್ ಮಾಡ್ತಾ ಅದ್ರ ವ್ಯಾಲ್ಯೂ ಏನೋ ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ದಾನೆ. 10% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ದೆನ್ ಓಪನಿಂಗ್ ಡೇಟ್ ಅಲ್ಲಿ ನಾವು ಯಾವ ರೀತಿ ಫರ್ನಿಚರ್ ವ್ಯಾಲ್ಯೂ ಅನ್ನ ತೋರಿಸಿದ್ವಿ, ಕ್ಲೋಸಿಂಗ್ ಡೇಟ್ ಅಲ್ಲಿ ಅಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ನಾವೀಗ ತೋರಿಸಲೇಬೇಕಾಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ಬರ್ಕೊಳ್ಳಿ ಇಲ್ಲಿ ಬೈ ಫರ್ನಿಚರ್ ಅಟ್ ಬ್ರಾಂಚ್ ಅಂತ ಬರ್ಕೊಂಡು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಓಪನಿಂಗ್ ವ್ಯಾಲ್ಯೂ ಫರ್ನಿಚರ್ ಎಷ್ಟಿತ್ತು ನಮ್ಮ ಹತ್ರ 1200 ಇತ್ತು. ಎಸ್ 1200 ಇತ್ತು. ಅದನ್ನ ಯೂಸ್ ಮಾಡಿದಕ್ಕೆ ಅಂದ್ರೆ 1ನೇ ತಾರೀಕು 1st ಏಪ್ರಿಲ್ ಅನ್ನೋ ಡೇಟ್ ಅಲ್ಲಿ 1200 ರೂಪಾಯಿ ಅದ್ರ ವ್ಯಾಲ್ಯೂ. ಅದನ್ನ ಯೂಸ್ ಮಾಡ್ತಾ ಅದ್ರ ವ್ಯಾಲ್ಯೂ 10% ಕಡಿಮೆ ಆಗಿದ್ಯಂತ. ದೆನ್ ಹಾಗಾಗಿ -10% ಬಟನ್ ಹೋಗ್ತೀನಿ ನಿಮ್ ಕ್ಯಾಲ್ಸಿಯಲ್ಲಿ ಡೈರೆಕ್ಟ್ ಆನ್ಸರ್ ಬರುತ್ತೆ. ಇವಾಗ ಅದ್ರ ವ್ಯಾಲ್ಯೂ ಎಷ್ಟಪ್ಪ ಅಂತ ಹೇಳೋದಾದ್ರೆ ರುಪೀಸ್ 1080 rupees. ವೆರಿ ಗುಡ್. 1080 rupees ಅಂತ ಇವಾಗಿನ ವ್ಯಾಲ್ಯೂ ಅದನ್ನ ನಾವಿಲ್ಲಿ ತಗೊಂಡಿದೀವಿ. ಇನ್ನು ನೆಕ್ಸ್ಟ್ ಅದು ಬಿಟ್ಟು ಬೇರೆ ಏನಾದ್ರು ಟ್ರಾನ್ಸಾಕ್ಷನ್ಸ್ ಒಂದ್ಸಲ ಬಿಟ್ಟಿದೀವ ನೋಡ್ಕೊಂಡೋದಾದ್ರೆ ಇಲ್ಲಿ ದಟ್ ಈಸ್ ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಇದೆ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಕೊಟ್ಟಿದೆ ಅಲ್ಲಿ 1000. ಅದನ್ನ ಬಿಟ್ಟಿದೀವಿ ನೋಡ್ರಮ್ಮ. ಸಾರಿ, 1 ಪಾಯಿಂಟ್ ಬಿಟ್ಟಿದೀವಿ ನೋಡಿ. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಇದೆ ಫಸ್ಟ್ ಇಂದ 5ನೇದು 6ನೇದು. ಸೊ ಹೆಡ್ ಆಫೀಸ್ ಇಂದ ಗೂಡ್ಸ್ ನ ರಿಸೀವ್ ಮಾಡ್ಕೊಂಡ್ವಿ ಇನ್ವಾಯ್ಸ್ ಪ್ರೈಸ್. ಅದೇ ರೀತಿನೇ ಗೂಡ್ಸ್ ನ ನಾವು ರಿಟರ್ನ್ ಮಾಡ್ತಾ ಇದೀವಂತ. ಹಾಗಾದ್ರೆ ನಮ್ಮಿಂದ ಹೆಡ್ ಆಫೀಸ್ ಹೋಗ್ತಾ ಇಲ್ಲ ಅಂದ್ರೆ ಬ್ರಾಂಚ್ ಇಂದ ಹೋಗ್ತಾ ಇದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ಫಸ್ಟ್ ಅಲ್ಲೇ ಬರಿಬೇಕಾಗಿತ್ತು. ಸೊ ಪರವಾಗಿಲ್ಲ ಬರ್ಕೊಡಿ. ಬೈ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್, ಅದು ಕೂಡ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ ಬ್ರಾಕೆಟ್ ಅಲ್ಲಿ. ಅದರಿಂದ ಇನ್ವಾಯ್ಸ್ ಪ್ರೈಸ್ ಅಂತಾನೆ ಬರ್ಕೊಳ್ಳಿ. ಇನ್ವಾಯ್ಸ್ ಪ್ರೈಸ್ ಅಂತಾನೆ ಬರ್ಕೊಳ್ಳಿ. ಎಷ್ಟಪ್ಪ ಅಮೌಂಟ್ ಅಂತ ಹೇಳೋದಾದ್ರೆ ರುಪೀಸ್ 1000 ಅಂತ ಹೇಳಿದಾನೆ ನೋಡಿ. ಎಸ್ 1000 rupees. ಸೊ ನೆಕ್ಸ್ಟ್ ಇಲ್ಲಿ ಒನ್ಸ್ ನಾವು ನೋಡೋದಾದ್ರೆ ಏನೇನಾದ್ರು ಬಿಟ್ಟಿದೀವ, ಸ್ಟಾಕ್ ಓಪನಿಂಗ್ ತಗೊಂಡಿದೀವಿ, ಎಲ್ಲವೂ ಕೂಡ ತಗೊಂಡಿದೀವಿ. ದೆನ್ ಎರಡು ಕಡೆ ಬ್ಯಾಲೆನ್ಸ್ ಮಾಡೋದಕ್ಕಿಂತ ಮುಂಚೆ ನೆನಪಿರ್ಲಿ ಒಂದ್ಸಲ ಏನೇನು ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಕೊಟ್ಟಿದಾನ ಅದನ್ನ ಅದ್ರ ಅಪೋಸಿಟ್ ಸೈಡ್ ಅಲ್ಲಿ ಆ ಇನ್ವಾಯ್ಸ್ ಪ್ರೈಸ್ ವ್ಯಾಲ್ಯೂ ಏನಿರುತ್ತೆ ಅದನ್ನ ಮಾತ್ರ ನಾವು ತೋರಿಸಬೇಕಾಗಿರುತ್ತೆ. ದೆನ್ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಸ್ಟಾಕ್ ಓಪನಿಂಗ್ ಸ್ಟಾಕ್ ಬರ್ಕೊಂಡಿದ್ರಿ ರುಪೀಸ್ 15,000, ಅದು ಇನ್ವಾಯ್ಸ್ ಪ್ರೈಸ್ ಅಂತ. ಎಷ್ಟು % ಇನ್ವಾಯ್ಸ್ ಪ್ರೈಸ್ ಅಂತ ಏನ್ ಹೇಳಿದಾನೆ ಅಂತ ಹೇಳೋದಾದ್ರೆ ಫಸ್ಟ್ ಅಲ್ಲೇ ಹೇಳಿದಾನೆ ನೋಡಿ 20% ಅಂತ ಹೇಳಿದಾನಪ್ಪ. ಹಾಗಾದ್ರೆ ಅದರ ಅರ್ಥ ಈ ಓಪನಿಂಗ್ ಸ್ಟಾಕ್ ಅನ್ನ ನಾವು ಡೆಬಿಟ್ ಮಾಡಿದೀವಿ, ಅದು ಇನ್ವಾಯ್ಸ್ ಪ್ರೈಸ್ ಅನ್ನ ನಾವು ಯಾವ ಕಡೆ ತೋರಿಸಬೇಕಾಗಿರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ನಾವು ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಸ್ಟಾಕ್ ಆಗಿರೋದ್ರಿಂದ ಒಂದು ಕೆಲಸ ಮಾಡಿ ಅದನ್ನ ಬೈ ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತ ಬರೀರಿ. ಸೊ ಹಾಗಾಗಿ ಎಷ್ಟಪ್ಪ ಅಂತ ಹೇಳೋದಾದ್ರೆ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ IP ಅಂತ ಬರ್ಕೊಳ್ಳಿ. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ, ಕನ್ಫ್ಯೂಸ್ ಆಗುತ್ತೆ ಸರ್ ಅನ್ನೋದಿದ್ರೆ ಹಂಗ್ ಬರ್ಕೊಳ್ಳಿ. ಸೊ ದೆನ್ 15,000 ಇತ್ತು. 15,000 ಅಲ್ಲಿ ಎಷ್ಟಂತ ಇನ್ವಾಯ್ಸ್ ಪ್ರೈಸ್ ಇರೋದು 15% ಅಂತ 20% ಅಂತ ಹೇಳಿದಾನೆ. ಹಾಗಾಗಿ 20 ಡಿವೈಡೆಡ್ ಬೈ ಎಷ್ಟು ಮಾಡ್ಬೇಕು 100 ಅಲ್ಲ, ಯಾಕೆ 100 ಗಿನ್ನ 20% ಜಾಸ್ತಿ ಇದೆ ಅಂತ. ಹಾಗಾಗಿ 120 ತಗೊಳ್ತೀವಿ. 15,000 ಇಂಟು 20 ಡಿವೈಡ್ ಬೈ 120 ಮಾಡಿ ಎಷ್ಟು ಬಂದ್ ನೋಡಿ 2000. ಎಸ್ ಸೇಲ್ಸ್ ಪ್ರೈಸ್ ಅಂತ ಇದೆಯಾ, ಒಂದ್ ನಿಮಿಷ ಕೆಲ್ಸಿ ತಗೊಳ್ಳಿ ಹೇಳ್ತೀನಿ. 20 ಡಿವೈಡ್ ಬೈ 100 ಮಾಡಿ 2000 ಬರುತ್ತೆ. ಅವಾಗ 15,000 ಇಂಟು 20 ಬೈ 120 ಮಾಡಿದ್ರೆ ಎಷ್ಟು ಅಂತಮ್ಮ 15,000 ಇಂಟು 20 ಡಿವೈಡೆಡ್ ಬೈ 120, ಸಾರಿ ಡಿವೈಡ್ ಬೈ 100 3000 ಬರ್ತಾ ಇದೆ.
ಸೊ ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಒಂದು ಡಿಫ್ರೆನ್ಸ್ ಇದೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಅಟ್ ಕಾಸ್ಟ್ ಪ್ಲಸ್ ಅಂತ ಹೇಳಿದ, ಅಂದ್ರೆ ಅಲ್ಲಿ ಆಕ್ಚುಯಲ್ ಕಾಸ್ಟ್ ಏನಿತ್ತು ಆ ಒಂದು ಕಾಸ್ಟ್ ಮೇಲೆ 25% ಅಂತ ಹೇಳಿದ ಎಲ್ಲಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ. ಬಟ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಅವನು ಕೊಟ್ಟಿರೋದು ಕಾಸ್ಟ್ ಮೇಲಲ್ಲ, ಸೇಲ್ಸ್ ಮೇಲೆ ಕೊಟ್ಟಿದ್ದಾನೆ. ಸೊ ಇಲ್ಲಿ ಕಾಸ್ಟ್ ಮೇಲೆ ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಕ್ಲಿಯರ್ ಆಗಿ ನೋಡೋದಾದ್ರೆ ಇಲ್ಲಿ ಫಸ್ಟ್ ಅಲ್ಲಿ ಶೈನಿಂಗ್ ಶೂ ಸ್ಟೋರ್ಸ್ ಇನ್ವಾಯ್ಸ್ ಗೂಡ್ಸ್ ಟು ಇಟ್ಸ್ ಚೆನ್ನೈ ಬ್ರಾಂಚ್ ಅಟ್ 20% ಪ್ರಾಫಿಟ್ ಆನ್ ಸೇಲ್ಸ್ ಪ್ರೈಸ್ ಅಂತ ಇದೆ. ನೆನಪಲ್ಲಿ ಇಟ್ಕೊಳ್ಳಿ, ಆನ್ ಸೇಲ್ಸ್ ಪ್ರೈಸ್ ಅಂತ ಕೊಟ್ಟಾಗ, ಆನ್ ಸೇಲ್ಸ್ ಪ್ರೈಸ್ ಕೊಟ್ಟಾಗ ನಾವೇನ್ ಮಾಡ್ತೀವಿ, 20% ಕೊಟ್ಟಿದ್ದಾನಲ್ಲ 20/100 ತಗೋಬೇಕು. ಆನ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ರ ನಾವೇನ್ ಮಾಡ್ತಾ ಇದ್ವಿ, 20/120 ತಗೊಳ್ತಾ ಇದ್ವಿ. ಇಲ್ಲಿ ಸೇಲ್ಸ್ ಅಂತನ ಅಥವಾ ಕಾಸ್ಟ್ ಅಂತಾನೆ ಇರೋದು, ಕನ್ಫರ್ಮ್ ಮಾಡ್ಕೊಳ್ಳಿ, ಸೇಲ್ಸ್ ಅಂತ ಇದೆ. ದೆನ್ 120 ತಗೋಬಿಡಿ ಮಾ. ಸೊ 20/100 ಮಾಡ್ಕೊಳ್ಳಿ. ಆಗ ಎಷ್ಟು ಬಂತು ಅಂತ ಹೇಳಿದ್ರಿ, ಎಸ್ 3000. ಅದನ್ನ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ರೆಕಾರ್ಡ್ ಮಾಡ್ಬಿಡಿ. ಸೊ ನೆಕ್ಸ್ಟ್ ಅದೇ ರೀತಿನ ಇನ್ವಾಯ್ಸ್ ಪ್ರೈಸ್ ಅಂತ ಏನೇನ್ ರೆಕಾರ್ಡ್ ಮಾಡಿದ್ರಿ ಅದನ್ನೆಲ್ಲ ಅಪೋಸಿಟ್ ಸೈಡ್ ಅಲ್ಲಿ ಆ ಒಂದು ಪ್ರೈಸ್ ಅನ್ನ ನಾವು ತೋರಿಸಲೇಬೇಕಾಗಿರತ್ತ. ದೆನ್ ಇಲ್ಲಿ ಗೂಡ್ಸ್ ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಅಂತ ಇದೆ ಬ್ರಾಕೆಟ್ ಅಲ್ಲಿ. ಇನ್ವಾಯ್ಸ್ ಪ್ರೈಸ್ ಅಂತ ಬರ್ಕೊಂಡಿದ್ರಿ, ಎಷ್ಟು ರಿಸೀವ್ ಆಗಿರೋದು 80,000. ಯಾವ ಕಡೆ ಇತ್ತು, ಡೆಬಿಟ್ ಸೈಡ್ ಅಲ್ಲಿ. ಅದನ್ನ ಯಾವ ಕಡೆ ತಗೋಬೇಕಾಗಿರುತ್ತೆ ಇವಾಗ, ಇನ್ವಾಯ್ಸ್ ಪ್ರೈಸ್ ಕ್ರೆಡಿಟ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡ್ತೀರಿ. ದೆನ್ ಬರ್ಕೊಳ್ಳಿ ಬೈ ಆಸ್ ಇಟ್ ಈಸ್ ಆಗಿ ಬರ್ಕೊಳ್ಳಿ, ಅಲ್ಲಿ ಏನಿದೆ ಅದನ್ನ ಬೈ ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ. ಇನ್ವಾಯ್ಸ್ ಪ್ರೈಸ್ ಎಷ್ಟಪ್ಪ ಅಂತ ಹೇಳೋದಾದ್ರೆ 80,000. ದೆನ್ 80,000 ಇಂಟು ಎಷ್ಟು ಇನ್ವಾಯ್ಸ್ ಪ್ರೈಸ್ ಇರೋದು 20. ಸೇಲ್ಸ್ ಮೇಲೆ ಅಂತ ಕೊಟ್ಟಾಗ 20/100 ಮಾಡ್ಬೇಕು. ಕಾಸ್ಟ್ ಅಂತ ಕೊಟ್ಟಿದ್ರೆ 20/120 ಮಾಡ್ತಾ ಇದ್ವಿ. ಡಿಫ್ರೆನ್ಸ್ ಅಷ್ಟೇ, ಅದು ನೀಟಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಇನ್ ಕೇಸ್ ಏನಾದ್ರು ಅರ್ಥ ಆಗಿಲ್ಲ ಅನ್ನೋದಿದ್ರೆ ನೀವು ಕೇಳೋದಿದ್ರೆ ಕೇಳಬಹುದು. 80,000 ಇಂಟು 20/100 ಎಷ್ಟು ಬಂದು ನೋಡಿ, 16,000. ಎಸ್, ವೆರಿ ಗುಡ್. 16,000 ಬರುತ್ತಮ್ಮ. ಎಸ್, 16,000 ಬರುತ್ತೆ. ಅದನ್ನ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಮತ್ತೆ ಅದೇ ರೀತಿನ ಇನ್ನ ಡೆಬಿಟ್ ಸೈಡ್ ಅಲ್ಲಿ ಏನಾದ್ರು ಇನ್ವಾಯ್ಸ್ ಪ್ರೈಸ್ ಅಂತ ಏನಾದ್ರು ಬ್ರಾಕೆಟ್ ಅಲ್ಲಿ ಬರ್ಕೊಂಡಿರೋದು ಯಾವ್ದಾದ್ರು ಇತ್ತ, ಯಾವ್ದು ಕೂಡ ಇಲ್ಲ ಇನ್ನು. ದೆನ್ ಕ್ರೆಡಿಟ್ ಸೈಡ್ ಬನ್ನಿ. ಕ್ರೆಡಿಟ್ ಸೈಡ್ ಅಲ್ಲಿ ಸೊ ಯಾವ್ದಾದ್ರು ಇನ್ವಾಯ್ಸ್ ಪ್ರೈಸ್ ಇದೆಯಾ ಇಲ್ಲಿ ಬ್ರಾಕೆಟ್ ಅಲ್ಲಿ? ಇನ್ವಾಯ್ಸ್ ಪ್ರೈಸ್ ಇಲ್ಲಿದೆ ನೋಡಿ, ಬೈ ಸ್ಟಾಕ್ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ರೆಕಾರ್ಡ್ ಮಾಡಿದ್ವಲ್ಲ, ಅದು ಕೂಡ ಇನ್ವಾಯ್ಸ್ ಪ್ರೈಸ್ ಅನ್ನಂತೆ 14,000. ಆ ಇನ್ವಾಯ್ಸ್ ಪ್ರೈಸ್ ಏನಿದೆ ಅದನ್ನ ಅದ್ರ ಅಪೋಸಿಟ್ ಸೈಡ್ ಅಲ್ಲಿ ನಾವು ತೋರಿಸಬೇಕು. ಐ ಮೀನ್ ಕ್ಲೋಸಿಂಗ್ ಸ್ಟಾಕ್ ಯಾವ ಕಡೆ ತಗೊಂಡಿದ್ದು, ಕ್ರೆಡಿಟ್ ಸೈಡ್. ಅದ್ರ ಅಪೋಸಿಟ್ ಸೈಡ್ ಅಂದ್ರೆ ಯಾವ ಕಡೆ ತೋರಿಸ್ಬೇಕು, ಈಗ ಡೆಬಿಟ್ ಸೈಡ್ ಅಲ್ಲಿ ತೋರಿಸಬೇಕಾಗಿರುತ್ತೆ. ಟು ಸ್ಟಾಕ್ ರಿಸರ್ವ್ ಅಕೌಂಟ್ ಅಂತಾನೆ ಬರ್ಕೊಳ್ಳಿ. ಟು ಸ್ಟಾಕ್ ರಿಸರ್ವ್ ಅಕೌಂಟ್ ಇನ್ ಬ್ರಾಕೆಟ್ ಇನ್ವಾಯ್ಸ್ ಪ್ರೈಸ್ ಎಷ್ಟಪ್ಪ ಇದೆ, ಇದು 14,000 ಕರೆಕ್ಟಾ? ಹಾಗಾದ್ರೆ 14,000 ಇಂಟು 20 ಬೈ ಇನ್ವಾಯ್ಸ್ ಪ್ರೈಸ್ ಬಂದು 20% ಅಂತ 20/100 ಎಷ್ಟು ಬಂದು ನೋಡಿ, ವೆರಿ ಗುಡ್, 2,800 ರುಪೀಸ್ ಬರುತ್ತೆ. ಅದನ್ನ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಅದೇ ರೀತಿನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಗೆ ನೋಡ್ತಾ ಬನ್ನಿ, ಯಾವ್ದಾದ್ರು ಇದೆಯಾ? ಎಸ್, ಇನ್ನ ಒಂದಿದೆಯಪ್ಪ ಇಲ್ಲಿ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ ಇದೆ ನೋಡಿ. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂತ, ಹಾಗಾದ್ರೆ ಗೂಡ್ಸ್ ರಿಟರ್ನ್ ಮಾಡ್ತಾ ಇದೀವಿ ಹೆಡ್ ಆಫೀಸ್ಗೆ, ಅದು ಕೂಡ ಇನ್ವಾಯ್ಸ್ ಪ್ರೈಸ್ ಅಂತ ಕೊಟ್ಟಿದ್ದಾನೆ. ದೆನ್ ಅದು ಆಪೋಸಿಟ್ ಸೈಡ್ ಅಲ್ಲಿ ನಾವು ಮಸ್ಟ್ ಅಂಡ್ ಶುಡ್ ರೆಕಾರ್ಡ್ ಮಾಡಲೇಬೇಕು. ಹಾಗೆ ಆಸ್ ಇಟ್ ಈಸ್ ಆಗಿ ಬರ್ಕೊಳ್ಳಿ. ಟು ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಇನ್ ಬ್ರಾಕೆಟ್ ಇನ್ವಾಯ್ಸ್ ಪ್ರೈಸ್ ಎಷ್ಟು ಅಮೌಂಟ್ 1,000. ದಟ್ ಈಸ್ 1,000 ಇಂಟು ಎಷ್ಟು ಪರ್ಸೆಂಟ್, 20/100 ಎಷ್ಟು ಬರುತ್ತೆ ನೋಡಿ, 2. ವೆರಿ ಗುಡ್, 200 ರುಪೀಸ್ ಬಂತು. ಅದನ್ನ ರೆಕಾರ್ಡ್ ಮಾಡಿದ್ವಿ. ಮತ್ತೆ ಯಾವ್ದಾದ್ರು ಇನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಯಾವ್ದಾದ್ರು ಇದೆಯಾ ಇಲ್ಲಿ? ಯಾವ್ದು ಕೂಡ ಇಲ್ಲ. ಸೊ ಅದು ಕೂಡ ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ಓಪನಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ನ ನೀವು ರೆಕಾರ್ಡ್ ಮಾಡಿದೀರಾ ಅಂದ್ರೆ ಮಸ್ಟ್ ಅಂಡ್ ಶುಡ್ ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಕೂಡ ನೀವು ರೆಕಾರ್ಡ್ ಮಾಡಿರ್ಲೇಬೇಕು. ಸ್ಟಾಕ್ ತಗೊಂಡಿದ್ದೀರಾ. ಡೆಟಾರ್ಸ್, ಎಸ್ ನೋಡಿ, ಡೆಟಾರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದ, ಅದನ್ನ ಮಾತ್ರ ತಗೊಂಡಿದೀವಿ. ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ಲಿಲ್ಲ, ನಾವು ಅಸರ್ಟೈನ್ ಮಾಡ್ಕೊಂಡ್ವಿ, ಅದನ್ನ ಇನ್ನ ತಗೊಂಡಿಲ್ಲ. ದೆನ್ ಈಗ ಬರ್ಕೊಳ್ಳಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಡೆಟಾರ್ಸ್ ಅಟ್ ಬ್ರಾಂಚ್ ಎಷ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದಿದ್ದು 8,220 ರುಪೀಸ್. ಎಸ್, ಅದಾದ್ಮೇಲೆ ಇನ್ನ ಡೆಬಿಟ್ ಸೈಡ್ ಅಲ್ಲಿ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಶ್, ಎಸ್, ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ತೋರಿಸಿದೀವಿ. ಮತ್ತೆ ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಇನ್ನ ಅಸೆಟ್ಸ್ ಯಾವ್ದು ಕೂಡ ಇಲ್ಲ. ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಬೇಕಾಗಿರತ್ತಾ, ಯಾವ ಕಡೆ ಜಾಸ್ತಿ ಬರುತ್ತೆ ನೋಡಿ, ಔಟರ್ ಅಮೌಂಟ್ ಕಾಲಮ್ ಬ್ಯಾಲೆನ್ಸ್ ಮಾಡಿದಾಗ ಡೆಬಿಟಾ ಕ್ರೆಡಿಟಾ? 1,23,420.
ಎಸ್ ಡೆಬಿಟ್ ಬ್ಯಾಲೆನ್ಸ್ ನಮಗೆ 1,23,420 ರೂಪೀಸ್ ಬರಬೇಕು ಅಂದ್ರೆ ಇನ್ನ ಎಷ್ಟು ಅಮೌಂಟ್ ಶಾರ್ಟೇಜ್ ಇದೆ ನೋಡಿ.